ನಿಮ್ಮ ಹೇರು ಚೆನ್ನಾಗಿ ಗ್ರೋತ್ ಆಗಬೇಕಾ, ನಿಮ್ಮ ಹೇರ್ ಫಾಲ್ ಆಗದೆ ಹೆಲ್ದಿಯಾಗಿ ನಿಮ್ಮ ಹೇರ್ ಇರಬೇಕಾ, ಹಾಗೆ ನಿಮ್ಮ ಸ್ಕಿನ್ನೂ ಕೂಡ ತುಂಬ ಚೆನ್ನಾಗಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಲ್ಲದೆ ನಿಮ್ಮ ಸ್ಕಿನ್ ಇರಬೇಕಾ, ಹಾಗಾದರೆ ನೀವು ಈ ಸಲಾಡ್ನ ವಾರಕ್ಕೆ 1-2 ಟೈಮ್ಸ್ ಆದರೂ ಮಾಡ್ಕೊತೀನಿ, 2 or 3 ಟೈಮ್ಸ್ ಆದರೂ ನೀವು ಈ ಸಲಾಡ್ನ ವಾರಕ್ಕೆ ಮಾಡ್ಕೊಂಡು ತಿಂದರೆ ನಿಮ್ಮ ಹೇರಿನ ಹೆಲ್ತ್. ಹಾಯ್ ಹಲೋ ನಮಸ್ತೆ, ಎಲ್ರಿಗೂ ಕೂಡ ವೆಲ್ಕಮ್ ಟು ರೋಜಾ ಕನ್ನಡ ಚಾನಲ್ಗೆ ಸುಸ್ವಾಗತವನ್ನು ತಿಳಿಸ್ತಾ, ನಾನು ಇವತ್ತು ನಿಮಗೆ ಒಂದು ಹೆಲ್ದಿ ರೆಸಿಪಿನ ತಿಳಿಸೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಏನು ಅಂತಂದರೆ, ನಾರ್ಮಲಾಗಿ ಹೆಲ್ದಿ ಆಗಿರೋದು ತುಂಬ ಒಳ್ಳೆಯದಲ್ವ, ಹಾಗಾಗಿ ಒಂದು ಹೆಲ್ದಿ ಸಲಾಡ್ನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವತ್ತು ಈ ಸಲಾಡ್ನ ಯಾವತ್ತೂ ಟ್ರೈ ಮಾಡಿಲ್ಲ. ಇವತ್ತು ಟ್ರೈ ಮಾಡಿ ನಿಮಗೆ ತೋರಿಸ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ನೀವು ಕೂಡ ಹೆಲ್ದಿ ಫುಡ್ನ ತಿನ್ನಿ ಅಂತ ಹೇಳ್ತಾ, ಒಳ್ಳೆಯ ಆಹಾರವನ್ನು ಸೇರಿಸಿ, ನೀರು ಚೆನ್ನಾಗಿ ಕುಡೀರಿ, ಹೆಲ್ದಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಲ್ದಿ ಸಲಾಡ್ಗೆ ಏನೇನು ಬೇಕು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇಷ್ಟನ್ನ ತಯಾರು ಮಾಡ್ಕೊಂಡಿದ್ದೀನಿ ಹೆಲ್ದಿ ಸಲಾಡ್ಗೆ. ಒಂದು ನಿಮಿಷ. ಇನ್ನು ಮೊದಲನೇದಾಗಿ ನಾವು ಈ ಸಲಾಡ್ನ ಮಾಡೋದಕ್ಕೆ ಸೌತೆಕಾಯಿನ ತೊಗೊಂಡಿದ್ದೀನಿ, ನಂತರ ಒಂದು ಬೀಟ್ರೋಟ್, ಹಾಗೆ 1 ಕಪ್ಪಷ್ಟು ಮೊಸರು, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಂಡ್ ಸಾಲ್ಟನ್ನು ತೊಗೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ರಿವ್ಯೂ ಇತ್ತು, ಹಾಗಾಗಿ ಅದು ನಾನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡೋಣ ಇವತ್ತು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನೋಡ್ತೀನಿ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ಹೇಗಿದ್ರೂ ತಿನ್ನಲೇಬೇಕಲ್ವ, ಯಾಕಂದರೆ ಇದು ಹೆಲ್ದಿ ರೆಸಿಪಿ ಆಗಿರೋದ್ರಿಂದ, ನಮ್ಮ ದೇಹಕ್ಕೆ ಒಳ್ಳೆಯದಾಗಿರೋದ್ರಿಂದ ಇದನ್ನು ನಾವು ಸೇವಿಸಲೇಬೇಕು. ಮಾಡ್ತೀನಿ. ಇದನ್ನು ಮಾಡೋದಕ್ಕೆ ಫಸ್ಟಿಗೆ ನಾವು ಇದೆಲ್ಲ ಪೀಲ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು, ನಂತರ ನಾವು ಈ ಒಂದು ಇದೇನಂತಾರೆ ತುರೆಮಣಿ ಸಹಾಯದಿಂದ ಬೀಟ್ರೋಟು, ನಂತರ ಬೀಟ್ರೋಟು ಮತ್ತು ಸೌತೆಕಾಯಿನ ತುರ್ಕೋಬೇಕಾಗುತ್ತೆ. ತುರ್ಕೊಂಡು ನಂತರ ಅದಕ್ಕೆ ಮೊಸರೆಲ್ಲ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡು ತಿಂದರೆ ಮುಗೀತು. ಸಿಂಪಲಾಗಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಅಂತ ಹೇಳಿ. ಇನ್ನು ದಯವಿಟ್ಟು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತೀನಿ. ಇನ್ನು ಈ ಸೌತೆಕಾಯಿನ ಪೀಲರ್ನ ಸಹಾಯದಿಂದ ಪೀಲ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೀಟ್ರೋಟನ್ನು ಕೂಡ ಅಷ್ಟೇ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ತೊಳೆದಿದ್ದೀನಿ. ನಂತರ ಇದನ್ನೆಲ್ಲ ನಾವು ಈ ಒಂದು ತುರೆಮಣಿ ಸಹಾಯದಿಂದ ತುರ್ಕೊಂಡು ಸೇರಿಸ್ತಾ ಹೋಗೋಣ ಬನ್ನಿ. ಈಗ ಬೀಟ್ರೋಟು ತುರ್ಕೊಂಡಿದ್ದೀನಿ, ಹಾಗೆ ಸೌತೆಕಾಯಿನೂ ಕೂಡ, ಕುಕುಂಬರ್ನೂ ಕೂಡ ತುರ್ಕೊಂಡಿದ್ದೀನಿ. ನಂತರ ಇದನ್ನು ನಾವು ಒಂದು ಬಟ್ಲಿಗೆ ಹಾಕ್ತಾ ಹೋಗೋಣ. ಇನ್ನೊಂದು ವಿಷಯ ಏನು ಅಂತಂದರೆ, ನಾನು ಗ್ಲಾಸ್ ಯೂಸ್ ಮಾಡ್ತಾ ಇಲ್ಲ, ಸ್ಟೀಲ್ ಬೌಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೇ ಸಲಾಡ್ನ ಇವಾಗ ಸಿಂಪಲ್ಲಾಗಿ ರೆಡಿ ಮಾಡೋಣ ಬನ್ನಿ, ವಿತ್ ಹೆಲ್ದಿ ಸಲಾಡ್ ರೆಸಿಪಿ ನಾನು ತೋರಿಸ್ತಾ ಇರೋದು. ಏನೂ ಇಲ್ಲ, ಎಲ್ಲ ಮಿಕ್ಸ್ ಮಾಡಿ ಮೊಸರು ಹಾಗೆ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಕೊಂಡು ತಿಂದರೆ ಮುಗೀತಷ್ಟೇ. ಬಟ್ ಹೆಲ್ದಿ ರೆಸಿಪಿ ಅಲ್ವಾ, ಹಾಗಾಗಿ ತುಂಬ ಒಳ್ಳೇದಿರೋದ್ರಿಂದ ಆರೋಗ್ಯಕ್ಕೆ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಎಲ್ಲ ಬೌಲ್ಗೆ ಹಾಕ್ಕೊಂಡು ಇನ್ನೇನು ಈ ಒಂದು ಬೀಟ್ರೋಟ್ ಸಲಾಡ್ ರೆಸಿಪಿನ ಹಾಕ್ಕೊಂಡು ಮಾಡೋಣ ಬನ್ನಿ. ಇನ್ನೇನು ಎಲ್ಲ ಕೂಡ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಸಾಲ್ಟ್ ಹಾಗೆ ಪೆಪ್ಪರು ಹಾಗೆ ಕರ್ಡ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿಂದರೆ ಹೆಲ್ದಿಯಾದಂತಹ ಬೀಟ್ರೋಟ್ ಸಲಾಡ್ ರೆಸಿಪಿ ರೆಡಿ ಆಗುತ್ತೆ. ಇವಾಗ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ತೀನಿ ಬನ್ನಿ, ತೋರಿಸ್ತೀನಿ ಹೇಗೆ ಅಂತ. ಇನ್ನು ನಾನು ಒಂದು ಬೌಲ್ಗೆ ತುರಿದಿರುವಂತಹ ಸೌತೆಕಾಯಿ ಹಾಗೆ ಬೀಟ್ರೋಟ್ನ ಹಾಕ್ಕೊಂಡು ಅದಕ್ಕೆ ಮೊಸರು, ಪೆಪ್ಪರು ಹಾಗೆ ಸಾಲ್ಟನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ. ನಂತರ ಮೊಸರು ಮತ್ತು ಸಾಲ್ಟ್ ಹಾಗೆ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಷ್ಟ ಅನ್ನಿಸ್ತಾ ಇದೆ, ಯಾಕಂದರೆ ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಒಂದು ಕೈಯಲ್ಲಿ
ಸ್ಪೂನಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ನೋಡಿ, ಫೈನಲ್ ಆಗಿ ಮಿಕ್ಸ್ ಮಾಡಿದೆ, ಈ ರೀತಿ ಆಗುತ್ತೆ. ಈಗ ಇದನ್ನು ನಾನು ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ಈಗ ಬೀಟ್ರೂಟ್ ಸಲಾಡ್ ರೆಡಿಯಾಗಿದೆ ನೋಡಿ. ಸೇಮ್ ಬೀಟ್ರೂಟ್ ಪಾಯಸ ಇದ್ದಂಗಿಲ್ವಾ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ. ಈಗ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ, ಈಗ ಬೀಟ್ರೂಟ್ ಸಲಾಡ್ ಹೆಲ್ದಿ ರೆಸಿಪಿ ರೆಡಿಯಾಗಿದೆ ನೋಡಿ. ಈ ರೀತಿ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಿದೆ. ಬೀಟ್ರೂಟ್ ಕಲರೇ ಹಾಗಲ್ವಾ. ತುಂಬ ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಏನಿಲ್ಲ, ಎಲ್ಲ ತುರ್ಕೊಬಿಟ್ಟು ಬೀಟ್ರೂಟು ಕುಕುಂಬರು ತುರ್ಕೊಂಡ್ಬಿಟ್ಟು ಅದಕ್ಕೆ ಮೊಸರು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ವೆರಿ ಸಿಂಪಲ್ ಆದಂತಹ ಸಲಾಡ್ ರೆಡಿ ಆಗುತ್ತೆ. ವಿತ್ ಹೆಲ್ದಿ ಸಲಾಡ್ ಇದು. ಓಕೆ, ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನಾನು ಹೇಳಿರೋ ಹಾಗೆ ನಾನು ಆಗಲೇ ಈಗ ಸುಮಾರು ವೀಡಿಯೋಸಲ್ಲಿ ಹಾಕಿದ್ದೀನಿ. ಬೀಟ್ರೂಟ್ ಜ್ಯೂಸು ಹಾಗೆ ABC GBC ಜ್ಯೂಸ್ ಬಗ್ಗೆ ಎಲ್ಲ ಹಾಕಿದ್ದೀನಿ. ಬೀಟ್ರೂಟು ಮತ್ತು ಬೀಟ್ರೂಟ್, ಕ್ಯಾರೆಟು ಹಾಗೆ ನಾವು ಡೈಲಿ ಯೂಸ್ ಮಾಡುವಂತಹ ವೆಜಿಟೇಬಲ್ಸಿಂದ ಯಾವ್ಯಾವ ರೀತಿಯಾದಂತಹ ಬೆನಿಫಿಟ್ಸ್ ನಮ್ಮ ಬಾಡಿಗೆ ಇದೆ, ದೇಹಕ್ಕಿದೆ ಅಂತ ನಾನು ಆಗಲೇ ಈಗ ತಿಳಿಸಿದ್ದೀನಿ. ಹೆಲ್ದಿ ಆದಂಥ ರೆಸಿಪಿನ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರ್ ಆಗಿದೆ ನಿಜವಾಗ್ಲೂ. ಹಾಗೆ ತಿನ್ನೋದಕ್ಕಿಂತ ಈ ಬೀಟ್ರೂಟು ಕುಕುಂಬರ್ನ ಹಾಗೆ ತಿನ್ನೋದಕ್ಕಿಂತ ಈ ರೀತಿಯಾಗಿ ತಿಂದರೆ ಸೂಪರ್ ಆಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಇನ್ನೊಂದು ವಿಷಯ, ಈ ಬೀಟ್ರೂಟು ಹಾಗೆ ಕುಕುಂಬರು ಇದನ್ನೇನು ಸಲಾಡ್ ಮಾಡಿದ್ದೀನಲ್ವ, ಈ ಸಲಾಡಿಂದ ಇನ್ನೊಂದು ಸೀಕ್ರೆಟ್ ಒಂದು ಬೆನಿಫಿಟ್ ಏನು ಅಂತಂದರೆ, ಹ್ಯಾಂಡ್ ನಿಮ್ಮ ಸ್ಕಿನ್ನ ಹೆಲ್ತ್ ತುಂಬ ಅಂದರೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗೆ ಬಾಡಿ ಲಿವರ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈ ಕ್ಯಾರೆಟು ಹಾಗೆ ಈ ಬೀಟ್ರೂಟು ಕುಕುಂಬರು ಲಿವರ್ ಹೆಲ್ತಿಗೆ ತುಂಬ ಒಳ್ಳೆಯದು. ಲಿವರ್ ಚೆನ್ನಾಗಿದ್ರೇ ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಎಂಟೈರ್ ಬಾಡಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಕುಕುಂಬರು ನಂತರ ಬೀಟ್ರೂಟ್ದು ಒಂಥರ ಜ್ಯೂಸಿ ಟೇಸ್ಟ್ ಇದೆಯಲ್ಲ, ಅದ್ರ ಜೊತೆ ಮೊಸರು ಮಿಕ್ಸ್ ಆಗಿರೋದು ಒಂಥರ ತುಂಬ ಚೆನ್ನಾಗಿದೆ. ಸೂಪರ್ ಇದೆ. ನಾನು ಒಂದು ಸ್ವಲ್ಪ ದಿನ ಬೀಟ್ರೂಟ್ ಜ್ಯೂಸನ್ನ ಟ್ರೈ ಮಾಡಿದೆ. ನಿಜವಾಗ್ಲೂ ಕುಡಿಯೋದು ಕಷ್ಟ ಅನಿಸ್ತಾಯಿತ್ತು. ಯಾವ ರೀತಿ ಅಂದರೆ, ಒಳ್ಳೆ ಟೇಸ್ಟಿ ಫುಡ್ ತಿಂದಿರೋ ನನಗೆ, ಅಂದರೆ ಈ ಎಲ್ಲ ಗೊತ್ತಲ್ವಾ, ನಾನು ಜಾಸ್ತಿ ಬೇಕ್ರಿ ಫುಡ್ ಮುಂಚೆ ತಿಂತಾಯಿದ್ದೆ. ಬಟ್ ಇವಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಒಳ್ಳೆ ರೀತಿಯಾದಂಥ ಆಹಾರ ಸೇವಿಸಬೇಕು ಅಂತ ನನಗೆ ಜ್ಞಾನೋದಯ ಆದಮೇಲಿಂದ ನಾನು ಈ ತರಕಾರಿ ಅಂತೂ ನನ್ನ ಕಣ್ಣಿತು ನೋಡ್ತಾ ಇರಲಿಲ್ಲ. ಅಮ್ಮ ಏನಾದರೂ ಸಾಂಬಾರು ಮಾಡಿದಾಗ ಸಾಂಬಾರಲ್ಲಿ ಒಂದೆರಡು ತರಕಾರಿ ಸಿಕ್ಕರೂ ನಾನು ಸೈಡಲ್ಲಿ ಎತ್ತಿಟ್ಬಿಟ್ಟು ಹಾಗೆ ಬರೀ ತಿಳಿ ಸಾರು, ಅನ್ನ, ಈ ಹಾಲು ಅನ್ನ, ಮೊಸರನ್ನ, ತುಪ್ಪ ಅನ್ನ, ಬರೀ ಇಂಥದ್ದೇ ನಾನು ತಿಂತಿದ್ದಿದ್ದು. ನಾನ್ ವೆಜ್ ನಾನು ತಿನ್ನಲ್ಲ, ನಾನು ವೆಜಿಟೇರಿಯನ್ನು. ಬಟ್ ತರಕಾರಿ ಅಂತ ಏನೂ ತಿಂತಿರಲಿಲ್ಲ. ಒಂದು ತರಕಾರಿ, ಒಂದು ಸೊಪ್ಪು ತಿಂತಾ ಇರಲಿಲ್ಲ ನಾನು. ಬಟ್ ಕೆಲವು ಇನ್ಸಿಡೆಂಟ್ ಆದಾಗಿಂದ ನನಗೆ ಹೆಲ್ತ್ ಎಷ್ಟು ಮುಖ್ಯ ಅಂದರೆ, ನಮಗೆ ಎಲ್ಲದಕ್ಕಿಂತ ಮುಖ್ಯ ಹೆಲ್ತ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ನೀವು ಒಂದು ಸತಿ ಕಷ್ಟ ನೋಡಬೇಕಂದ್ರೆ ಹಾಸ್ಪಿಟಲ್ಗೆ ಹೋಗಿ ನೀವು ನೋಡಿ, ಅಲ್ಲಿ ಎಷ್ಟು ಜನ ಎಲ್ಲ ಹಣ ಇದ್ದವರು, ಹಣ ಇಲ್ಲದೆ ಇರೋರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೀವು ನೋಡಬೇಕಂದ್ರೆ ಹಾಸ್ಪಿಟಲ್ಗೆ ಹೋಗಿ ಒಂದು ಸತಿ ನೋಡಿ. ಆವಾಗ ನಿಮಗೆ ಆರೋಗ್ಯದ ಬೆಲೆ ಏನು ಅಂತ ಖಂಡಿತ ಗೊತ್ತಾಗುತ್ತೆ. ಆವಾಗಿಂದ ನಾನು ಈ ಬೇಕ್ರಿ ಫುಡ್ಡು, ಈ ಜಂಕ್ ಫುಡ್ಡು, ಈ ಏನೇನೋ ಔಟ್ಸೈಡ್ ಸಿಗುತ್ತೋ ಔಟ್ಸೈಡ್ನ ಅವಾಯ್ಡ್ ಮಾಡ್ತಾ ಬಂದೆ. ಬಟ್ ತುಂಬ ಕಷ್ಟ ಅನ್ನಿಸ್ತು ನನಗೆ. ನಮ್ಮ ಅಪ್ಪಾಜಿ ಕೂಡ ನಾನು ಕೇಳಿದ್ದೆಲ್ಲ ತಂದು ಕೊಡ್ತಾಯಿತ್ತು ತಿನ್ನೋದಕ್ಕೆ.
ನಾನಿನ್ನೂ ಕೇಳ್ತಾನೆ ಇರಲಿಲ್ಲ ಏನು ಬೇಕು ಅಂತ ಎಲ್ಲ ಕೇಳಿ ತಂದು ಕೊಡ್ತಾಯಿತ್ತು. ಬಟ್ ನಾನು ಇಲ್ಲೂ ನಮ್ಮ ಮನೆಯವರು ಕೂಡ ನನಗೆ ಏನು ಬೇಕು ಅಂತ ಹೇಳಿ ಫುಡ್ಸ್ ಎಲ್ಲ ಅಂದರೆ ಔಟ್ಸೈಡ್ ಜಂಕ್ ಫುಡ್ ಎಲ್ಲ ತಂದು ಕೊಡೋರು. ಬಟ್ ನನಗೆ ಅದು ಸಡನ್ನಾಗಿ ಬಿಡಬೇಕಾದ್ರೆ ಕಷ್ಟ ಅನ್ನಿಸ್ತು. ಬಟ್ ನಮಗೋಸ್ಕರ, ನಮ್ಮ ಒಳ್ಳೇದಕ್ಕೋಸ್ಕರ ಅಲ್ಲ ಬಿಡ್ತಾ ಇರೋದು. ಆವಾಗ ನಾನು ಕೂಡ ಟ್ರೈ ಮಾಡಿ ಈ ಕ್ಯಾರೆಟು ಬೀಟ್ರೂಟ್ ಜ್ಯೂಸು, ಹೆಲ್ದಿ ಸೊಪ್ಪು ಬೇಯಿಸ್ಕೊಂಡು ತಿನ್ನೋದು. ನಿಜವಾಗ್ಲೂ ನಮ್ಮ ಮನೇಲಿ ಸೊಪ್ಪು ಬೇಯಿಸೋದು, ನಮ್ಮಮ್ಮ ಮುದ್ದೆ ಮಾಡೋದು, ಸೊಪ್ಪು ಬೇಯಿಸಿ ಕೊಟ್ಟರು ನಾನು ದೇವರಾಣೆ ತಿಂತಾಯಿರಲಿಲ್ಲ. ನನಗೆ ಇಷ್ಟ ಇರ್ತಿರ್ಲಿಲ್ಲ. ನಾನು ಸೊಪ್ಪು ಏನಾದರೂ ಬಸ್ಸಾರು, ಇದು ಉದಕ ಅಂತ ಹೇಳ್ತಾರಲ್ಲ, ಸಾಂಬಾರು, ಸೊಪ್ಪು ಬೇಯಿಸಿ ಒಗ್ಗರಣೆ ಹಾಕಿ ಅದಕ್ಕೆ ಕಟ್ ತೆಗೆದು ಮಾಡ್ತಾರಲ್ವ, ಆ ಥರ ಮಾಡಿದ್ರೆ ನಮ್ಮ ಮನೆಗೆ, ನನಗೆ ನನ್ನ ತಮ್ಮಗೆ ಸಪ್ರೇಟಾಗಿ ಅಡುಗೆ ಮಾಡಬೇಕಾಗಿತ್ತು. ನಾವು ತಿಂತಿರಲಿಲ್ಲ, ನಾನು ನನ್ನ ತಮ್ಮ. ನಮ್ಮಮ್ಮ, ನಮ್ಮ ಅಪ್ಪಾಜಿ, ನಮ್ಮ ಅಜ್ಜಿಯವರು ಸೊಪ್ಪು ಮುದ್ದೆ ಅವೆಲ್ಲ ಭಾಳ ಇಷ್ಟ ಅವ್ರಿಗೆ, ಸೊಪ್ಪಿಂದು ಬಸ್ಸಾರು ಆ ಥರ ಎಲ್ಲ. ಬಟ್ ನಾವು ತಿಂತಿರ್ಲಿಲ್ಲ, ನಮಗಂತಲೇ ಸಪ್ರೇಟ್ ಮಾಡಬೇಕಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಅದೆಲ್ಲ ಕೂಡ ಇವಾಗ ನನಗೆ ನೆನಪಾಗ್ತಿದೆ. ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಡ್ತಿತ್ತು, ನಾನೇ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೆ. ಬರೀ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡು ತಿಂದಿದ್ದು ಪಲಾವು, ಮೆಂತೆ ಪಲಾವು, ಈ ಥರ ಪಲಾವಲ್ಲೇ ವೆರೈಟಿ ಬರುತ್ತಲ್ಲ, ಟೊಮೊಟೊ ಬಾತು, ಈ ಥರ ಅಷ್ಟೇ ನಾನು ತಿಂತಾಯಿದ್ದಿದ್ದು. ಅದು ಬಿಟ್ಟರೆ ಅನ್ನ ಸಾಂಬಾರು, ತಿಳಿ ಸಾರು, ಅನ್ನ, ಯಾವುದೇ ತರಕಾರಿ ಸಾರು ಮಾಡಲಿ ತರಕಾರಿ ಸೈಡಲ್ಲಿ ಇಟ್ಟು ಅನ್ನ ತಿಳಿ ಸಾರು ಬಿಡಿಸ್ಕೊಂಡು ತಿಂತಿದ್ದೆ. ಮತ್ತು ಕಾಳು ಮೊಳಕೆ ಕಟ್ಟಿರೋ ಕಾಳು ಸಾಂಬಾರು ತುಂಬ ಇಷ್ಟಪಟ್ಟು ತಿಂತಿದ್ದೆ. ಬಟ್ ತರಕಾರಿ ಎಲ್ಲ ತಿನ್ನೋಕೆ ಹೋಗ್ತಾ ಇರಲಿಲ್ಲ. ಬಟ್ ಇವಾಗ ನನಗೆ ತರಕಾರಿ ಬೆಲೆ ಹಾಗೆ ನಮ್ಮ ಆರೋಗ್ಯದ ಬೆಲೆ ಏನು ಅಂತ ಗೊತ್ತಾದಾಗಿಂದ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಬೀಟ್ರೂಟು ಹಾಗೆ ಕ್ಯಾರೆಟ್ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತೀವಲ್ಲ, ಸ್ವಲ್ಪ ಕುಡಿಯೋಕೆ ಇಷ್ಟ ಆಗಲ್ಲ, ಒಂಥರ ಯಪ್ಪ ಏನು ಕುಡಿಬೇಕಪ್ಪ ಇದನ್ನೆಲ್ಲ ಅಂತ ಅನಿಸುತ್ತೆ. ಬಟ್ ಈ ರೀತಿಯಾಗಿ ಮಾಡಿಕೊಂಡು ನೀವು ತಿನ್ನಿ, ಏನೂ ಅನಿಸಲ್ಲ, ಒಂಥರ ಚೆನ್ನಾಗಿ ಟೇಸ್ಟಿಯಾಗಿದೆ, ಏನು ಅನಿಸಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ನಾನು ಇನ್ಮೇಲೆ ಇದೇ ರೀತಿನೇ ಮಾಡ್ಕೊಂಡು ತಿಂತೀನಿ. ಯಾಕೆ ಗೊತ್ತಾ, ನಾನು ಜ್ಯೂಸ್ ಮಾಡಬೇಕಾದ್ರೆ ನಿಜವಾಗ್ಲೂ ಇವಾಗ ಮಾಡಿಬಿಟ್ಟಿದ್ದೀನಿ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಕುಡಿಬೇಕು, ಅದು ಹೆಲ್ತಿಗೂ ಒಳ್ಳೇದಲ್ವ. ಹಾಗಾಗಿ ತುಂಬ ಕಷ್ಟಪಟ್ಕೊಂಡು ಕುಡಿತಿದ್ದೆ. ಒಂಥರ ಅದ್ರದ್ದು ಹಸಿ ಫ್ಲೇವರ್ ಏನಿದೆ ಅದು ಹಾಗೆ ಕುಡಿತಾ ಇರಬೇಕಾದ್ರೆ ನಾಲ್ಗೆಗೆ ಟೇಸ್ಟ್ ಸಿಗ್ತಾ ಇರಲಿಲ್ಲ. ಹಣ್ಣಿದ್ದಾಗ ಯಾವುದಾದ್ರೂ ಒಂದು ಹಣ್ಣನ್ನು ಆ್ಯಡ್ ಮಾಡ್ಕೊಂಡು ಕುಡಿದಾಗ ಸ್ವಲ್ಪ ಸ್ವೀಟ್ನೆಸ್ ಕಾಣೋದು. ನಾನು ಏನು ಕೂಡ ಸ್ವೀಟು, ಸಕ್ಕರೆ ಆ ಥರ ಏನೂ ಆಗ್ತಾಯಿರಲಿಲ್ಲ. ಬೆಲ್ಲ ಹೆಂಗಿದೆಯೋ ಹಾಗೆ ತುರಿದ್ಬಿಟ್ಟು ಮಿಕ್ಸಿಗೆ ಹೊಡೆದು ಅದಕ್ಕೊಂದು ಸ್ವಲ್ಪ ಹನಿ ಹಾಕಿ ಸ್ವಲ್ಪ ಲೆಮನ್ ಹಾಕಿಬಿಟ್ಟು ಕುಡಿತಾಯಿದ್ದೆ. ಸ್ವಲ್ಪ ಹಿಂಸೆ ಅನಿಸೋದು, ಬಟ್ ಒಳ್ಳೇದಲ್ವ, ಕುಡಿಲೇಬೇಕು. ಬಟ್ ಈ ರೀತಿ ಮಾಡ್ಕೊಂಡು ತಿಂದರೆ ನಿಮ್ಗೆ ಹಿಂಸೆನೇ ಅನಿಸಲ್ಲ, ತುಂಬ ಟೇಸ್ಟಿ ಅನಿಸುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಈ ಹೆಲ್ದಿ ರೆಸಿಪಿನ, ನೀವು ಕೂಡ ಸೇರಿಸಿ ಅಂತ ಹೇಳ್ತೀನಿ. ಸಕ್ಕತ್ತಾಗಿದೆ, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಈಗ ಕೊನೆವರೆಗೂ ನೋಡ್ತಾ ಇರೋ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ, ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಇದೇ ರೀತಿಯಾದಂತಹ ಸಪೋರ್ಟ್ನ ಮಾಡಿ. ಇದೇ ರೀತಿಯಾದಂತಹ ಹೆಲ್ದಿ ರೆಸಿಪೀಸ್ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತೀನಿ.